ನಾಳೆ ಜುಲೈ 29 ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಗುರುವಿನ ಅನುಗ್ರಹಕ್ಕೆ ಹಾಗೂ ಗುರುವನ್ನು ಆರಾಧಿಸಿ ಪೂಜಿಸಲು ಬಹಳ ಪ್ರಶಸ್ತವಾದ ದಿನ. ಯಾರ ಜಾತಕದಲ್ಲಿ ಗುರುಬಲ ಇರುವುದಿಲ್ಲವೋ ಅವರಿಗೆ ಎಷ್ಟೇ ಶ್ರಮಪಟ್ಟರೂ ಯಶಸ್ಸು ಸಿಗುವುದಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಸಿಗುವುದಿಲ್ಲ. ಆದರೆ ಈ ಗುರುಪೂರ್ಣಿಮೆಯ ದಿನ ಮಾಡುವ ಕೆಲವು ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಗುರುವಿನ ಕೃಪೆ ಮತ್ತು ಲಕ್ಷ್ಮೀ ದೇವಿಯ ಅಪಾರ ಅನುಗ್ರಹ ಪಡೆಯಲು ನಾಳೆಯ ದಿನ ಏನು ಮಾಡಬೇಕು, ಯಾವ ದೀಪ ಹಚ್ಚಬೇಕು, ಯಾವ ವಸ್ತುವನ್ನು ದಾನ ಮಾಡಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಹುಣ್ಣಿಮೆ ತಿಥಿ ಸಮಯ ಜುಲೈ 28ರ ಸಂಜೆ 6:18 ಪ್ರಾರಂಭವಾಗಿ ಜುಲೈ 29ರ ರಾತ್ರಿ 8:05 ಮುಕ್ತಾಯ ಆಗುತ್ತದೆ. ಇನ್ನು ಕೆಲವು ಕಡೆ ಮಹಾಭಾರತವನ್ನು ನೀಡಿದ ವೇದವ್ಯಾಸ ಮಹರ್ಷಿಗಳು ಈ ಹುಣ್ಣಿಮೆಯ ಶುಭ ದಿನದಂದೇ ಜನಿಸಿದರೆಂದು ಹೇಳುತ್ತಾರೆ. ಚತುರ್ವೇದಗಳನ್ನು ಪ್ರಪಂಚಕ್ಕೆ ನೀಡಿದರು. ನಮ್ಮ ಪುರಾಣಗಳ ಪ್ರಕಾರ ಈ ದಿನದಂದು ಗುರುಗಳನ್ನು ಪೂಜಿಸಿದರೆ ಕೋರಿದ ಕೋರಿಕೆಗಳೆಲ್ಲವೂ ತಕ್ಷಣವೇ ಈಡೇರುತ್ತದೆ ಎಂದು ಸ್ವತಃ ವೇದವ್ಯಾಸ ಮಹರ್ಷಿಗಳು ವರ ನೀಡಿದ್ದಾರೆ. ಹಾಗಾಗಿ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ, ಜ್ಞಾನಕಾರಕ, ಪುತ್ರಕಾರಕ, ಧನಕಾರಕ ಎನಿಸಿಕೊಂಡಿರುವ ಬೃಹಸ್ಪತಿ ಅಂದರೆ ಗುರುಗ್ರಹಕ್ಕೆ ಈ ದಿನ ಅತ್ಯಂತ ಪ್ರಿಯವಾದದ್ದು. ನಿಮ್ಮ ಜಾತಕದಲ್ಲಿ ಗುರು ಸರಿ ಇಲ್ಲದಿದ್ದರೆ ಪ್ರಪಂಚದ ಯಾವುದೇ ಶಕ್ತಿ ನಿಮಗೆ ಯಶಸ್ಸು ನೀಡಲು ಸಾಧ್ಯವಿಲ್ಲ. ಆದರೆ ಗುರುಬಲ ಒಲಿದು ಬಂದರೆ ಸಾಧಾರಣ ವ್ಯಕ್ತಿಯೂ ಸಹ ರಾಜ್ಯವಾಳುವ ಯೋಗವನ್ನು ಪಡೆಯುತ್ತಾನೆ. ಎಲ್ಲ ಹುಣ್ಣಿಮೆಗಳಿಗಿಂತ ಈ ಗುರುಪೂರ್ಣಿಮೆಗೆ ಅತ್ಯಂತ ಹೆಚ್ಚಿನ ಶಕ್ತಿ ಇರುತ್ತದೆ. ಸಾಮಾನ್ಯವಾಗಿ ಹುಣ್ಣಿಮೆಯ ತಿಥಿಗೆ ಹೆಚ್ಚಿನ ಧಾರ್ಮಿಕ ಶಕ್ತಿ ಇರುತ್ತದೆ. ಅದರಲ್ಲೂ ಗುರುಪೂರ್ಣಿಮೆಯ ದಿನದಂದು ಮಾಡುವ ಪೂಜೆ ಹಾಗೂ ಪರಿಹಾರಗಳಿಗೆ 2ರಷ್ಟು ಪುಣ್ಯ ಫಲ ಸಿಗುತ್ತದೆ. ನಮ್ಮ ಜಾತಕದಲ್ಲಿ ಗುರುಗ್ರಹವು ಬಲಹೀನವಾಗಿದ್ದರೆ ಪ್ರತಿಯೊಂದು ಕೆಲಸದಲ್ಲೂ ಅಡಚಣೆಗಳು ಉಂಟಾಗುತ್ತವೆ. ಆದರೆ ಜಾತಕದಲ್ಲಿ ಗುರುಗ್ರಹ ಬಲವಾಗಿದ್ದರೆ ಉದ್ಯೋಗ, ವಿವಾಹ ಹಾಗೂ ಸಂತಾನ ಯೋಗಗಳು ಬೇಗನೆ ಒದಗಿ ಬರುತ್ತವೆ. ಅಲ್ಲದೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ. ಆದ್ದರಿಂದ ಈ ದಿನದಂದು ವೇದವ್ಯಾಸ ಮಹರ್ಷಿಗಳನ್ನು, ಶ್ರೀ ದತ್ತಾತ್ರೇಯ ಸ್ವಾಮಿ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು ಹಾಗೂ ಶ್ರೀಧರ ಸ್ವಾಮಿಗಳು ಹೀಗೆ ಪ್ರತಿಯೊಂದು ಗುರುಗಳನ್ನು ತಪ್ಪದೇ ಪೂಜಿಸಬೇಕು. ಆದ್ದರಿಂದ ಸಾಧ್ಯವಾದರೆ ಗುರುಪೂರ್ಣಿಮೆ ಬರುವುದರ ಒಳಗೆ ಗುರುವಿನ ಫೋಟೋ ಖರೀದಿ ಮಾಡಿದರೆ ಶ್ರೇಷ್ಠ. ಈ ಗುರುಪೂರ್ಣಿಮೆಯ ದಿನದಂದು ಗುರುವನ್ನು ಪೂಜಿಸುವವರು ಕಡಲೆಕಾಳನ್ನು ನೆನೆಸಿ ಹಳದಿ ದಾರದಿಂದ 108 ಕಡಲೆಕಾಳುಗಳನ್ನು ಮಾಲೆಯಂತೆ ಪೋಣಿಸಿ ಗುರುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಿ ಪೂಜೆಯನ್ನು ಮಾಡಿ. ಕಡಲೆಕಾಳು ಗುರುಗ್ರಹಕ್ಕೆ ಅತ್ಯಂತ ಪ್ರಿಯವಾದದ್ದು. ಇದರಿಂದ ನಿಮ್ಮ ಜಾತಕದಲ್ಲಿರುವ ಅತಿಯಾದ ಗುರುದೋಷಗಳು ಹಾಗೂ ಅಡಚಣೆಗಳು ನಿವಾರಣೆಯಾಗಿ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ. ಬರಬೇಕಾದ ಹಣ ಕೈ ಸೇರುವುದು, ಬಯಸಿದ ಕೋರಿಕೆಗಳು ಈಡೇರುವುದು, ಸಂತಾನ ಪ್ರಾಪ್ತಿ ಹಾಗೂ ಮದುವೆಯಾಗದವರಿಗೆ ಶೀಘ್ರ ವಿವಾಹ ನಡೆಯುತ್ತದೆ. ಅಲ್ಲದೆ ಪೂಜೆಯಲ್ಲಿ ನೈವೇದ್ಯವಾಗಿ ಕೆಲವು ಕಡಲೆಕಾಳುಗಳು ಹಾಗೂ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ಅರ್ಪಿಸಬೇಕು. ಗುರುಪೂರ್ಣಿಮೆಯ ದಿನದಂದು ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಹಳದಿ ಬಣ್ಣದ ಬತ್ತಿಗಳಿಂದ ದೀಪವನ್ನು ಬೆಳಗಿಸಬೇಕು. ಅರಿಶಿಣದ ನೀರಿನಲ್ಲಿ ಬತ್ತಿಗಳನ್ನು ನೆನೆಸಿ ಆ ಬತ್ತಿಗಳನ್ನು ತೇವವಿಲ್ಲದಂತೆ ಒಣಗಿಸಿ ದೀಪ ಹಚ್ಚಿದರೆ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಈ ಹುಣ್ಣಿಮೆಯ ದಿನದಂದು ಅವರಿಗೆ ಗಂಧದ ತಿಲಕವನ್ನು ಇಡಿ. ಇದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಓದಿನಲ್ಲಿ ಮುಂದುವರಿಯುತ್ತಾರೆ. ಈ ಹುಣ್ಣಿಮೆಯ ದಿನದಂದು ತಪ್ಪದೆ ನಿಮ್ಮ ಹತ್ತಿರದಲ್ಲಿರುವ ದಕ್ಷಿಣಾಮೂರ್ತಿ ದೇವಾಲಯಕ್ಕೆ ಹೋಗಿ ಅಥವಾ ಯಾವುದಾದರೂ ಗುರುವಿಗೆ ಸಂಬಂಧಪಟ್ಟಂತಹ ದೇವಾಲಯಕ್ಕೆ ಹೋಗಿ ಹೋಮ ಹವನಗಳನ್ನು ಮಾಡುತ್ತಿದ್ದರೆ ಹೋಮಕ್ಕೆ ತೆಂಗಿನಕಾಯಿಯನ್ನು ತಪ್ಪದೆ ಅರ್ಪಿಸಿ. ಸಕಲ ಪಾಪಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಇನ್ನು ಈ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು, ಅಲ್ಲದೆ ಹಳದಿ ಬಣ್ಣದ ಪುಷ್ಪಗಳಿಂದಲೇ ಪೂಜಿಸಬೇಕು. ಇನ್ನು ಯಾರಾದರೂ ವಿಪರೀತ ಸಾಲದ ಬಾಧೆಯಿಂದ ಬಳಲುತ್ತಿದ್ದರೆ ಅಂತಹವರು ಈ ಗುರುಪೂರ್ಣಿಮೆಯ ದಿನದಂದು 5 ಅರಿಶಿಣದ ಕೊಂಬುಗಳನ್ನು ತಂದು
ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ಪೂಜೆ ಮುಗಿದ ನಂತರ ಈ ಅರಿಶಿಣದ ಕೊಂಬುಗಳನ್ನು ತೆಗೆದು ನಿಮ್ಮ ಲಾಕರ್ನಲ್ಲಿ ಇಡಬೇಕು. ಈ ಹುಣ್ಣಿಮೆಯ ದಿನದಂದು ಪ್ರತಿಯೊಬ್ಬರೂ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು. ಹಾಗಾಗಿ ದೇವಾಲಯದಲ್ಲಿರುವ ಅರ್ಚಕರಿಗೆ ದಕ್ಷಿಣೆ ತಾಂಬೂಲವನ್ನು ನೀಡಿ ಅವರ ಪಾದಗಳಿಗೆ ನಮಸ್ಕರಿಸಿ, ಅಲ್ಲದೆ ಬ್ರಾಹ್ಮಣರಿಗೆ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿದರೆ ಅಖಂಡ ರಾಜಯೋಗ ಉಂಟಾಗುತ್ತದೆ. ಈ ಗುರುಪೂರ್ಣಿಮೆಯ ದಿನ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದರೆ ತುಂಬ ಶ್ರೇಷ್ಠ. ಅಲ್ಲದೆ ಈ ಹುಣ್ಣಿಮೆಯ ದಿನ ಗುರುದೇವಾಲಯಕ್ಕೆ ಹೋಗುವವರು ಕಡಲೆಕಾಳಿನ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಅರ್ಪಿಸಿದರೆ ಅತ್ಯಂತ ಶುಭಕರ. ಇನ್ನು ಸಾಮಾನ್ಯ ದಿನಗಳಲ್ಲಿ ಗೋವಿನ ಪೂಜೆಯನ್ನು ಮಾಡಿದರೆ ನಮಗೆ ಒಳಿತಾಗುತ್ತದೆ. ಅದರಲ್ಲೂ ಈ ಗುರುಪೂರ್ಣಿಮೆಯ ದಿನದಂದು ಹಸುವಿಗೆ ಕಡಲೆಕಾಳು ಹಾಗೂ ಬೆಲ್ಲವನ್ನು ಆಹಾರವಾಗಿ ನೀಡಿ ನಮಸ್ಕರಿಸಿದರೆ ಎಂತಹದ್ದೇ ಕೋರಿಕೆ ಇದ್ದರೂ ತಕ್ಷಣವೇ ಈಡೇರುತ್ತದೆ. ಕುಬೇರ ಯೋಗ ಒದಗಿ ಬರುತ್ತದೆ. ಅಲ್ಲದೆ ಈ ಗುರುಪೂರ್ಣಿಮೆಯ ದಿನ ಬೇರೆ ಏನೂ ಮಾಡಲು ಸಾಧ್ಯವಾಗದಿದ್ದರೂ ನಿಮ್ಮ ಮನೆಯಲ್ಲಿರುವ ಹೆತ್ತವರ ಅತ್ತೆ ಮಾವಂದಿರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ಆಯುರಾರೋಗ್ಯ ಹಾಗೂ ದೀರ್ಘ ಸೌಭಾಗ್ಯ ಲಭಿಸುತ್ತದೆ. ನಾಳೆಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಅರಿಶಿನ ಹಚ್ಚಿದ ದಾರವನ್ನು ಪೂಜೆಯಲ್ಲಿಟ್ಟು ಪೂಜೆ ಮುಗಿದ ನಂತರ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಿ. ದೃಷ್ಟಿ ದೋಷಗಳು ತಕ್ಷಣವೇ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತದೆ. ಅಲ್ಲದೆ ಈ ಹುಣ್ಣಿಮೆಯ ದಿನದಂದು ತಪ್ಪದೆ ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಮಾವಿನ ತೋರಣಕ್ಕೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಬಾಗಿಲಿಗೆ ಕಟ್ಟಿದರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಟು ಹೋಗಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಇನ್ನು ಅತ್ತಿಮರ ಅಥವಾ ಔದುಂಬರ ಮರವನ್ನು ದತ್ತಾತ್ರೇಯ ಸ್ವಾಮಿಯ ಸ್ವರೂಪವೆಂದು ಹೇಳುತ್ತಾರೆ. ಆದ್ದರಿಂದ ಈ ಗುರುಪೂರ್ಣಿಮೆಯ ದಿನ ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಾದರೂ ಅತ್ತಿ ಮರವಿದ್ದರೆ ಮರದ ಕೆಳಗೆ ಸಣ್ಣ ರಂಗೋಲಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಿ. ನೀವು ಅನುಭವಿಸುತ್ತಿರುವಂತಹ ಕಡುಬಡತನ ತಕ್ಷಣವೇ ತೊಲಗಿ ಅದೃಷ್ಟ ಹಾಗೂ ಐಶ್ವರ್ಯ ಒಲಿದು ಬರುತ್ತದೆ. ಇನ್ನು ಕುಟುಂಬದಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳವಿದ್ದರೆ ಈ ಗುರುಪೂರ್ಣಿಮೆಯ ದಿನ ಮನೆಯಲ್ಲಿ ಪೂಜೆ ಮಾಡಿ ಈ ಮಂತ್ರವನ್ನು ಜಪಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರುದೇವದತ್ತ ನಮಃ, ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಈ ಮಂತ್ರಗಳನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ ಗಂಡ ಹೆಂಡತಿಯ ನಡುವಿನ ಮನಸ್ತಾಪಗಳು ಕಡಿಮೆಯಾಗಿ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅತ್ಯಂತ ಶ್ರೇಷ್ಠ. ಹಾಗಾಗಿ ಈ ಹುಣ್ಣಿಮೆಯ ದಿನ ಗುರುವಿನ ಆರಾಧನೆಯ ಜೊತೆಗೆ ಲಕ್ಷ್ಮೀ ದೇವಿಯನ್ನು ತಪ್ಪದೇ ಪೂಜಿಸಿ. ಅಲ್ಲದೆ ತುಳಸಿ ಕಟ್ಟೆಯನ್ನು ಪೂಜಿಸಿದರೆ ಭೋಗ ಭಾಗ್ಯಗಳು ಒದಗಿ ಬರುತ್ತವೆ. ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಹಾಕಿದರೆ ಲಕ್ಷ್ಮೀ ದೇವಿ ಅತ್ಯಂತ ಪ್ರಸನ್ನಳಾಗಿ ಕೋರಿದ ವರಗಳನ್ನು ಕರುಣಿಸುತ್ತಾಳೆ. ಹುಣ್ಣಿಮೆಯ ದಿನದಂದು ಬರುವ ಚಂದ್ರನ ಕಿರಣಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತದೆ. ಈ ಗುರುಪೂರ್ಣಿಮೆಯ ದಿನ ರಾತ್ರಿಯ ವೇಳೆಯಲ್ಲಿ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನು ನೀಡಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ನೆನೆಸಿಕೊಂಡರೆ ಆ ಕೋರಿಕೆ ಈಡೇರುತ್ತದೆ. ಅಲ್ಲದೆ ಪ್ರತಿ ಹುಣ್ಣಿಮೆಯ ದಿನ ಸಂಜೆ 6 ಗಂಟೆ ಸಮಯದಲ್ಲಿ ಮನೆಯ ಹೊರಭಾಗವನ್ನು ಸ್ವಚ್ಛಗೊಳಿಸಿ ಬಾಗಿಲ ಬಳಿ 2 ದೀಪಗಳನ್ನು ಹಚ್ಚಿ. ಈ ದೀಪದ ಕಾಂತಿ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಅಲ್ಲದೆ ಈ ಹುಣ್ಣಿಮೆಯ ದಿನ ಉಪವಾಸ ಇದ್ದರೆ ಒಳ್ಳೆಯದು. ನಿಮ್ಮ ಮನೆಗೆ ವಾಸ್ತು ದೋಷವಿದ್ದರೆ ಈ ಗುರುಪೂರ್ಣಿಮೆಯ ದಿನ ಮನೆಯ ಈಶಾನ್ಯ ಮೂಲೆಯಲ್ಲಿ ಕಲ್ಲು ಉಪ್ಪನ್ನು ಇಡಿ. ಮನೆಯಲ್ಲಿರುವ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ. ಇನ್ನು ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳಗಳು ನಡೆಯುತ್ತಿದ್ದರೆ ಈ ದಿನ ಸಾಂಬ್ರಾಣಿ ಧೂಪಕ್ಕೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ಇಡಿ. ಮನೆಗೆ ಧೂಪ ಹಾಕಿ ಮನೆಯಲ್ಲಿ ಪ್ರಶಾಂತತೆ ನೆಲೆಸುತ್ತದೆ. ಈ ದಿನದಂದು ಮಾಡುವ ದಾನಗಳಿಗೆ 2ರಷ್ಟು ಪುಣ್ಯ ಫಲ ಲಭಿಸುತ್ತದೆ. ಮುಖ್ಯವಾಗಿ ಬಡವರಿಗೆ ಅನ್ನದಾನ ಮಾಡಿದರೆ ಇನ್ನೂ ಶ್ರೇಷ್ಠ. ಈ ಹುಣ್ಣಿಮೆಯ ದಿನ ಕನಿಷ್ಠ 5 ಬಡವರಿಗೆ ಆಹಾರ ದಾನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ
ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ. ಕೋರ್ಟ್ ಕೇಸ್, ವ್ಯಾಜ್ಯಗಳು ಅಥವಾ ದಾವೆಗಳಿಂದ ಬಳಲುತ್ತಿರುವವರು ಮಸೂಲ್ ದಾಲ್ ಮತ್ತು ಬೆಲ್ಲವನ್ನು ದಾನ ಮಾಡಿ. ಅಲ್ಲದೆ ವ್ಯಾಪಾರ ಮಾಡುವವರು ಈ ಗುರು ಪೂರ್ಣಿಮೆಯ ದಿನ ಅರಿಶಿನ ಕೊಂಬುಗಳನ್ನು ನಿಮ್ಮ ಗಲ್ಲಪೆಟ್ಟಿಗೆಯಲ್ಲಿ ಇಟ್ಟರೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಉದ್ಯೋಗಸ್ಥರು ನಿಮ್ಮ ಪರ್ಸಿನಲ್ಲಿ ಅರಿಶಿನ ಹಚ್ಚಿದ ಅಕ್ಷತೆಯನ್ನು ಇಟ್ಟುಕೊಳ್ಳಿ. ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆದಾಯ ಹೆಚ್ಚಾಗುತ್ತದೆ. ಇನ್ನು ನಾಳೆ ದೇವಸ್ಥಾನದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಏಲಕ್ಕಿಯನ್ನು ಹಾಕಿದರೆ ಗುರುಗ್ರಹ ಹಾಗೂ ಶುಕ್ರಗ್ರಹದ ಬಲ ಹೆಚ್ಚುತ್ತದೆ. ಮನೆಯ ಹೊಸ್ತಿಲ ಬಳಿ ಹಾಗೂ ತುಳಸಿ ಕಟ್ಟೆಯ ಬಳಿ ಸಾಸಿವೆ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ 2 ಲವಂಗವನ್ನು ದೀಪಕ್ಕೆ ಸೇರಿಸಿ ಬೆಳಗಿಸಿದರೆ ಧನ ಆಕರ್ಷಣೆ ಆಗುತ್ತದೆ. ಇನ್ನು ನಾಳೆಯ ದಿನ ಮಾಡುವ ದಾನವು 100 ಪಟ್ಟು ಪುಣ್ಯವನ್ನು ತಂದುಕೊಡುತ್ತದೆ. ಅನ್ನದಾನ ಮಾಡಿದರೆ ಅಕ್ಷಯ ಪುಣ್ಯ ಮತ್ತು ಸಮೃದ್ಧಿ. ಹಳದಿ ಬಟ್ಟೆ ದಾನ ಮಾಡಿದರೆ ಗುರುಗ್ರಹದ ಅನುಗ್ರಹ. ಅಕ್ಕಿ ದಾನ ಮಾಡಿದರೆ ಲಕ್ಷ್ಮೀ ಕೃಪೆ. ತುಪ್ಪದ ದಾನ ಮಾಡಿದರೆ ಆರೋಗ್ಯ ಮತ್ತು ಶಾಂತಿ. ಪುಸ್ತಕ, ಪೆನ್ನು ದಾನ ಮಾಡಿದರೆ ಜ್ಞಾನ ಮತ್ತು ವಿದ್ಯಾವೃದ್ಧಿ. ಬಾಳೆಹಣ್ಣು ದಾನ ಮಾಡಿದರೆ ಗುರುದೋಷ ಶಮನ. ವ್ಯಾಸ ಮಹರ್ಷಿಗಳು ವರ ನೀಡಿದಂತೆಯೇ ಪುರಾಣದ ಕಾಲದಿಂದಲೂ ಅನೇಕ ಭಕ್ತರು ಗುರುವನ್ನು ಈ ದಿನ ಪೂಜಿಸಿ ಎಷ್ಟೋ ವರಗಳನ್ನು ಪಡೆದುಕೊಂಡಿದ್ದಾರೆ. ಈ ದಿನದಂದು ನೀವು ಕೂಡ ಗುರುವನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗಿ ಬಯಸಿದ ಕೋರಿಕೆಗಳೆಲ್ಲವೂ ಬೇಗನೆ ಈಡೇರುತ್ತದೆ. ಇದರಿಂದ ಜಾತಕದಲ್ಲಿ ಗುರುಬಲ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.